ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಬಸವೇಶ್ವರ ನಗರ ಹಾಗೂ ವಿದ್ಯಾನಗರದಲ್ಲಿ ಕಳ್ಳರು ಸರಣಿ ಅಟ್ಟಹಾಸ ಮೆರೆದಿದ್ದು ಇಡೀ ಪಟ್ಟಣದ ಜನತೆ ಈಗ ಬೆಚ್ಚಿಬಿದ್ದಿದ್ದಾರೆ. ಕಳ್ಳರ ಗ್ಯಾಂಗ್ ಕೊಟ್ಟೂರಿನಲ್ಲಿ ಸರಣಿ ಕಳ್ಳತನಕ್ಕೆ ಸ್ಕೆಚ್ ಹಾಕಿ ಹಿಡಿದಂತಿದೆ. ಪಟ್ಟಣದ ಉಪನ್ಯಾಸಕರಾದ ಸಿದ್ದನಗೌಡ ಅವರ ಪಕ್ಕದ ಮನೆಯ ಬೀಗ ಮುರಿದಿರುವ ಖದೀಮರು ಬರೋಬ್ಬರಿ 3 ತೊಲ ಚಿನ್ನದ ಆಭರಣ ಹಾಗೂ ಇತರೆ ಬೆಲೆಬಾಳುವ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಅಷ್ಟಕ್ಕೇ ನಿಲ್ಲದ ಕಳ್ಳರ ಅಟ್ಟಹಾಸ ಅದೇ ದಿನ ಈಶ್ವರ ದೇವಸ್ಥಾನದ ಸಮೀಪ ಇರುವ ನಿವೃತ್ತ ಶಿಕ್ಷಕ ಬಸವನಗೌಡ ಅವರ ಮನೆಯಲ್ಲೂ ಕಳ್ಳತನಕ್ಕೆ ಯತ್ನಿಸಿದೆ. ಅದೃಷ್ಟವಶಾತ್ ಮನೆಯವರು ತಕ್ಷಣ ಎಚ್ಚರಗೊಂಡಿದ್ದರಿಯದ ಕಳ್ಳರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಆದರೆ ಇಲ್ಲಿ ಬೇಸರದ ಮತ್ತು ಆಶ್ಚರ್ಯದ ಸಂಗತಿ ಏನಂದ್ರೆ, ಇಷ್ಟೆಲ್ಲಾ ಕಳ್ಳತನದ ಘಟನೆಗಳು ನಡೆದಿದ್ದರೂ ಪೊಲೀಸರು ಇನ್ನೂ ಅಧಿಕೃತವಾಗಿ ಪ್ರಕರಣ ದಾಖಲಿಸಿಕೊಂಡಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪೊಲೀಸರ ಈ ನಿರಾಸಕ್ತಿ ಮತ್ತು ಮಂದಗತಿಯ ಕಾರ್ಯವೈಖರಿ ವಿರುದ್ಧ ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ಸ್ಫೋಟಗೊಂಡಿದೆ. ರಕ್ಷಣೆ ನೀಡಬೇಕಾದ ಪೊಲೀಸರೇ ಅಲರ್ಟ್ ಆಗದಿದ್ದಕ್ಕೆ ಈಗ ಕೊಟ್ಟೂರಿನ ನಿವಾಸಿಗಳು ಭಯದಿಂದ ರಾತ್ರಿ ವೇಳೆ ತಾವೇ ಲಾಠಿ ಹಿಡಿದು ತಮ್ಮ ಮನೆಗಳಿಗೆ ಕಾವಲು ಕಾಯುವ ದುಸ್ಥಿತಿ ನಿರ್ಮಾಣವಾಗಿದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.